ಅದು ಎಕ್ದಮ್ ಸರಳ ಅದ ನೋಡಿ ಗಣಿತ. ಆದ್ರೆ ವಿಚಾರ ಮಾಡ್ತಕ್ಕಂಥ ಗಣಿತಗಳು ಎಷ್ಟು ಕ್ವಾಲಿಟಿಗಳು ಚೇಂಜ್ ಇರ್ತಾವೆ ಗಣಿತಗಳು ನೋಡ್ರಿ, ಸರಿಯಾಗಿ ನೋಡ್ರಿ, ಚೆಂದಾಗಿ ಬಿಡಿಸ್ರಿ. ಒಂದು ಜಮಖಾನೆ ಉದ್ದ 5 ಮೀಟರ್, ಅಗಲ 3 ಮೀಟರ್ ಇದೆ. 1 ಚದರ ಮೀಟರ್ ಜಮಖಾನೆ ಬೆಲೆ ₹10 ಆದರೆ ಅದರ ಒಟ್ಟು ಬೆಲೆಯನ್ನು ಕಂಡು ಹಿಡಿಯಿರಿ. ನೋಡ್ರಿ, ಕಂಡಿಯರೆ ಎಕ್ದಮ್ ಸಣ್ಣ ಲೆಕ್ಕ ಇರ್ತಾವ. ಎಲ್ಲ ರೀತಿಯ ಗಣಿತಗಳು ಒಂದೊಂದು ಬಂದಿರ್ತಾವ. ಇದು ಸರಳ ಇರ್ತವೆ. ಆಮೇಲೆ ಇಂಥವು ನಾವು ಹೇಳಿಲ್ಲ ಅಂದಾಗ ನೀವು ಪೇಪರ್ದಾಗ ಬಿತ್ತು ಅಂತಂದ್ರೆ ಇದು ನಮಗೆ ಹೇಳಿಲ್ಲ ಸರು, ಈ ಭಾವನೆ ಬರಬಾರ್ದು. ಅದಕ್ಕೆ ನಾವು ಹೇಳೋದು, ಇದ್ರಾಗ ಏನು ಮಾಡ್ತಾನೆ, ಸುತ್ತಳತೆ ಕೊಡ್ತಾನೆ, ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ, ಆ ಸುತ್ತ ಹಾಕ್ಲಿಕ್ಕೆ ಎಷ್ಟು ಸಮಯ ತಗೋತಾನೆ, ಅಂಥವು ಗಣಿತಗಳು ಸಹಿತ ಈ ವಿಸ್ತೀರ್ಣದಾಗ ಬರುತ್ತಿರ್ತಾವೆ. ಭಾಳ ಅಂದ್ರೆ ಭಾಳ ವಿಶೇಷವಾಗಿರ್ತದೆ. ಎಷ್ಟು ಸುತ್ತ ಹಾಕಿದವ, ಒಂದು ಆಯತಾಕಾರದ ಸುತ್ತ ಇಷ್ಟು ಹಾಕಿದ, ಇಷ್ಟು ಸುತ್ತ ಹಾಕ್ಯಾನಂದ್ರೆ ಆ ಆಯತದ ಉದ್ದಗಲಿ ಎಷ್ಟದ, ಹೀಗೆಲ್ಲ ಗಣಿತಗಳು ಬೀಳುತ್ತಿರ್ತಾವೆಲ್ಲ ಇಂಜಿನಿಯರಿಂಗ್ ಮ್ಯಾಥ್ಸ್ ಅಂತ ಇರಬೇಕು. ಇವೆಲ್ಲ ಇಂಥ ಗಣಿತಗಳು ನೀವು ಕಲ್ತು ಬಿಟ್ರಿ ಅಂದ್ರೆ ನಾಳೆ ಏನಾಗ್ತದೆ, ಎಂತೆಂಥ ಗಣಿತಗಳನ್ನು ನಾವು ಹಾಕ್ತೀವಿ ಅಂತಂದ್ರೆ ನಿಮಗೆ ವಿಚಾರ ಶಕ್ತಿ ಹೆಚ್ಚು ಬೆಳೆಯಂಥ ಗಣಿತಗಳು ಇರ್ತಾವೆ. ಅದನ್ನು ಲಕ್ಷ್ಯ ಕೊಟ್ಟು ನೋಡ್ರಿ, ಚೆಂದಾಗಿ ನೋಡ್ರಿ. ಈಗ ಏನು ಮಾಡಬೇಕು, ವಿಸ್ತೀರ್ಣ ತಕ್ಕೋಬೇಕು. ಮೊದಲು ವಿಸ್ತೀರ್ಣ ಬರೋಬರಿ, ಜಮಖಾನೆಯ ವಿಸ್ತೀರ್ಣ ಯಾಕೆ ತಕ್ಕೋಬೇಕಾತು ಅನ್ನೋದು ಮೊದಲು ಹೇಳ್ಬೇಕಾಗ್ತದ. ವಿಸ್ತೀರ್ಣ ಯಾಕೆ ತಕ್ಕೋಬೇಕಂದ್ರೆ ಅವೇನು ಹೇಳೋಣ, 1 ಚದರ್ ಮೀಟರ್ ಜಮಖಾನೆಯ ಬೆಲೆ. ಚದರ್ ಅಂದ್ರೆ ನೀವು ವಿಸ್ತೀರ್ಣ ತಕ್ಕೋರಿ ಅಂದ್ರೆ ಅದನ್ನ ಹೆಂಗೆ ಹೇಳ್ತಾನೆ, ಜಮಖಾನೆ ಹಿಂಗೆ ಇದ್ರ ಬೆಲೆ ಹೇಳ್ತಾನೆ, ಹಿಂಗೆ 1 ಮೀಟರ್ ಉದ್ದ, ಹಿಂಗೆ 1 ಮೀಟರ್ ಉದ್ದದ ಬೆಲೆ ಹೇಳ್ತಾನೆ. ಅದನ್ನು ಹಿಂಗೆ ಹೇಳ್ಬೇಕಾದ್ರೆ ಉದ್ದ ಅಗಲದ ಹೇಳಬೇಕಾದ್ರೆ 1 ಚದರ್ ಮೀಟರ್ಗೆ ಎಷ್ಟು ಹೇಳ್ತಾನವ, ₹10 ಹೇಳ್ತಾನೆ. ಅಂದ್ರೆ ನೀವು ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ. ಉದ್ದ ಎಷ್ಟದ, 5 ಅದ, ಅಗಲ 3 ಅದ, ಬರೋಬರಿ 15 ಚದರ ಮೀಟರ್. ಎಷ್ಟಾಯ್ತು, 15 ಚದರ ಮೀಟರ್ ಆಯ್ತು. 1 ಚದರ ಮೀಟರ್ಗೆ ₹10 ಅದ. ಅಂದ್ರೆ 15 ಗುಂಡ್ಲೆ 10 150 ಉತ್ತರ ಸಂಖ್ಯೆ ಎಲ್ಲದ ಹುಡುಕ್ಯಾರಿ, ₹50, ₹150 ಉತ್ತರ ಸಂಖ್ಯೆ ಎ. ಎಕ್ದಮ್ ಸಣ್ಣ ಲೆಕ್ಕ. ಆದ್ರೂ ಹಿಂಗೆ ಕೇಳಬಾರ್ದು, ಯಾಕಂತ ನಾವು ಹಾಕಿರ್ತೀವಿ ನಿಮಗೆ. ಏನ್ರಿ ವಿಸ್ತೀರ್ಣ ಲೆಕ್ಕನೇ ಒಂದು 40 ಆಗ್ಯಾವ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಅವು ಬೇರೆ ಟೈಪ್ ಇರ್ತಾವೆ. ನಿಮಗೆ ಹೆಚ್ಚು ಎಕ್ಸಾಂಪಲ್ ಕೊಟ್ಟಿರ್ತೀವಿ ನಾವು ರಿವಿಷನ್ ಮಾಡಲಿಕ್ಕೆ. ಬರೀ ಒಂದೇ ಗಣಿತ ಹೇಳೋದ್ರಿಂದ ನೀವು ಶಣ್ಯರಾಗ್ತೀರ. ಇದೇನು ಹೇಳೋದೇ ಬೇಡ, ಇದನ್ನು ಗುರ್ತಾಗ್ಬಿಡ್ತದೆ. ಗುಣಾಕಾರ ಮಾಡಿ ಚದರ ಮೀಟರ್ದಾಗ ಇಟ್ಟಾರ ಸರು ಮಾಡಿಬಿಡ್ಬೋದು. ಒಂದೊಂದು ಅನುಪಾತದ ಮೇಲೆ ಇರ್ತಾವ, ಕರ್ಣ ಇರ್ತಾವ, ವಿಸ್ತೀರ್ಣ ಕೊಟ್ಟಿರ್ತಾನ, ಅನುಪಾತಗಳು ಕೊಟ್ಟಿರ್ತಾನ, ಭುಜ ಕಂಡುಹಿಡಿಬೇಕು. ಎಲ್ಲ ರೀತಿ ಗಣಿತಗಳು ಈ ಸೀರಿಯಲ್ದಾಗ ಬಂದಿರ್ತಾವೆ. ಎಲ್ಲ ನಮೂನಿ ಗಣಿತಗಳು ಬಂದಿರ್ತಾವೆ. ಬರೀ ಒಂದೇ ಒಂದು ಗಣಿತ ಸುತ್ತಳತೆ 2 ದುಡ್ಕಾಸು ಉದ್ದ ಪ್ಲಸ್ ಅಗಲ ಸುತ್ತಳತೆ ಲೆಕ್ಕದ ತಗೋ ಅಂತ ಬಿಟ್ರಿ ಅಂತಂದ್ರೆ ಅದು ಭಾಳ ವಿಶೇಷವಾಗಿರ್ತಾವೆ. ಟೈಲ್ಸ್ಗಳ ವಿಸ್ತೀರ್ಣ, ಆಮೇಲೆ ಸುತ್ತಳತೆ ಕೊಟ್ಟಿರ್ತಾನ, ಅನುಪಾತ ಕೊಟ್ಟಿರ್ತಾನ, ಕರ್ಣ ಕೇಳ್ತಾನ, 1, 2 ಕೇಳೋದು. ಅದಕ್ಕೆ ಎಲ್ಲ ಗಣಿತಗಳನ್ನು ನೀವು ಅಭ್ಯಾಸ ಮಾಡ್ರಿ. ನೀವು ಕ್ವಶನ್ ಪೇಪರ್ ಮಾಡೆಲ್ ಹೋಗೋದಕ್ಕಿಂತಲೂ ರೀತಿ ಪ್ರಕಾರ ಗಣಿತಗಳನ್ನು ಕಲೀರಿ. ಅಂದ್ರೆ ನಿಮಗೆ ಏನಾಗ್ತದೆ, ಯಾವ ಗಣಿತ ಬಂದ್ರೂ ನೀವು ಈಸಿಯಾಗಿ ಪಿಕಪ್ ಆಗ್ತದೆ, ಚೆನ್ನಾಗಿ ಬಳಸ್ಕೊಳ್ತೀವಿ.